ನಮಸ್ಕಾರ ವೀಕ್ಷಕರೇ, ವಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ. ನಾನು ಜ್ಯೋತಿ ಜಂಗಮಶೆಟ್ಟಿ. ಬೀಳುವ ಸ್ಥಿತಿಯಲ್ಲಿರುವ ಸರ್ಕಾರಿ ಶಾಲೆ ಅಧಿಕಾರಿಗಳೇ ಎಲ್ಲಿದ್ದೀರಿ? ಸರ್ಕಾರ ಶಿಕ್ಷಣಕ್ಕೆ ಅತಿ ಹೆಚ್ಚು ಒತ್ತು ನೀಡುತ್ತಿದೆ. ಆದರೆ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಲಕ್ಷಗಟ್ಟಲೆ ಹಣವನ್ನ ಬಿಡುಗಡೆ ಮಾಡಿದೆ. ಆದರೆ ಹಲವಾರು ಸರ್ಕಾರಿ ಶಾಲೆಯ ಕಟ್ಟಡಗಳು ಬೀಳುವ ಪರಿಸ್ಥಿತಿಯಲ್ಲಿವೆ. ಇದಕ್ಕೆ ಉದಾಹರಣೆ ಎಂದರೆ ಚಿಂತಾಮಣಿ ತಾಲೂಕಿನ ಮುರುಗಮುಲ್ಲ ಗ್ರಾಮದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ. ಈ ಶಾಲೆಯಲ್ಲಿ 230ಕ್ಕಿಂತ ಹೆಚ್ಚು ಮಕ್ಕಳು ವಿದ್ಯಾಭ್ಯಾಸ ಪಡೆಯುತ್ತಿದ್ದಾರೆ. ಆದರೆ ಶಾಲೆಯ ಮೇಲ್ಛಾವಣಿ ಬೀಳುವ ಪರಿಸ್ಥಿತಿಯಲ್ಲಿದೆ. ಹಲವಾರು ಬಾರಿ ಶಿಕ್ಷಣಾಧಿಕಾರಿಗಳು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದರೂ ಸಹ ಪ್ರಯೋಜನವಾಗುತ್ತಿಲ್ಲ ಎಂದು ಶಾಲೆಯ ಶಿಕ್ಷಕರು ಹೇಳುತ್ತಿದ್ದಾರೆ. ಕಳೆದ 1 ತಿಂಗಳ ಹಿಂದೆ ಮೇಲ್ಛಾವಣಿ ಶಿಕ್ಷಕರ ಮೇಲೆ ಬಿದ್ದಿರುವ ಘಟನೆ ಕೂಡ ಸಂಭವಿಸಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಶಾಲೆಯ ಕಟ್ಟಡವನ್ನ ದುರಸ್ತಿಗೊಳಿಸದಿದ್ದಲ್ಲಿ ಅಲ್ಲಿನ ಪೋಷಕರು ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಶಾಲೆಯ ಕಟ್ಟಡವನ್ನ ದುರಸ್ತಿಗೊಳಿಸುತ್ತಾರಾ ಎಂದು ಕಾದು ನೋಡಬೇಕಾಗಿದೆ. ಚಿಂತಾಮಣಿಯಿಂದ ಸೈಯದ್ ಅಸ್ಲಂ ಪಾಷಾರವರ ವರದಿ. ಇಲ್ಲಿ 2018-19ನೇ ಸಾಲಿನಲ್ಲಿ ಸುಮಾರು 250 ಮಕ್ಕಳಿದ್ದು ನಮ್ಮ ಶಾಲೆಯ ಸುತ್ತಮುತ್ತ ಹಾಗೂ ಹಿಂಭಾಗದಲ್ಲಿ ಗಿಡಗಂಟೆಗಳಿದ್ದು ಹುಡುಗರು ಆವಾಗ ಬರ್ತಾ ಇರ್ತವೆ. ಆವು ಮೊನ್ನೆ ಬಂದು ಹುಡುಗರೆಲ್ಲ ಪಾಪ ಓಡೋಗಿ ನಾವು ಸಹ ಅವನ್ನೆಲ್ಲ ರಕ್ಷಣೆ ಮಾಡಿ ಬೇರೆ ಕಡೆ ಕುಳಿಸಿದ್ವಿ. ಈ ಒಂದು ವಾತಾವರಣ ಬಹಳ ಹದಗೆಟ್ಟಿದೆ. ಇಲ್ಲಿ ಸೊಳ್ಳೆಗಳು ಹೆಚ್ಚಾಗಿದ್ದು ಮೊನ್ನೆ ಡೆಂಗು ಜ್ವರ ಹಾಗೂ ಮಲೇರಿಯಾ ಜ್ವರಗಳು ಸಹ ಈ ಮಕ್ಕಳಿಗೆ ಹರಡ್ತಾ ಇರೋದ್ರಿಂದ ತಾವು ಗ್ರಾಮಸ್ಥರು ಹಾಗೂ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳು ಎಲ್ಲಾ ಊರಿನ ಗಣ್ಯರು ಈ ಒಂದು ವಾತಾವರಣ ನೋಡಿ ಈ ಒಂದು ಶಾಲೆಯನ್ನ ಸುತ್ತಮುತ್ತಲು ಕಾಂಪೌಂಡ್ ಆಗ್ಬೋದು ಅಥವಾ ಶಾಲೆ ಒಂದು ಹಿಂಭಾಗದಲ್ಲಾಗ್ಬೋದು, ಕಾಲುವೆ ಆಗ್ಬೋದು ಸ್ವಚ್ಛಗೊಳಿಸಿ ನಮ್ಗೆ ಮಕ್ಕಳಿಗೂ ಹಾಗೂ ನಮಗೂ ಅನುವು ಮಾಡಿಕೊಡ್ಬೇಕೆಂದು ತಮ್ಮಲ್ಲಿ ಬೇಡ್ಕೊಳ್ತಾ ಇದ್ದೇವೆ ಸರ್. ಶಾಲೆಯ ಕಟ್ಟಡ ಮೇಲಾಧಿಕಾರಿಗಳ ಗಮನಕ್ಕೆ ಎಲ್ಲರ ಗಮನಕ್ಕೂ ತಂದಿದ್ದೀವಿ. ನಮ್ಮ ಅಫ್ಸಲ್ಲೂ ರಿಪೋರ್ಟ್ ಮಾಡಿದ್ದೀವಿ, ಗ್ರಾಮ ಪಂಚಾಯತಿಯಲ್ಲೂ ಹೇಳಿದ್ದೀವಿ, SDMC ಅವ್ರಿಗೂ ತಿಳಿಸಿದ್ದೀವಿ, ಎಲ್ಲ ಅಧಿಕಾರಿಗಳಿಗೂ ತಿಳಿಸಿದ್ದೀವಿ ಸರ್. ನಾವು ಏನಾದರೂ ತೊಂದರೆ ಆಗಿದೆ ಇದರಿಂದ? ತೊಂದರೆ ಅಂದ್ರೆ ತುಂಬಾ ಹಳೆ ಬಿಲ್ಡಿಂಗು, ಮಳೆ ಜಾಸ್ತಿ ಏನಾದ್ರು ಬಂದ್ರೆ ಜಡಿ ಹಿಡಿದು ಬಿಟ್ರೆ ಅದು ಮೇಲ್ಗಡೆ ಪ್ಲಾಸ್ಟಿಕ್ ಎಲ್ಲ ಉದುರ್ತಾ ಇರುತ್ತೆ. ಎಲ್ಲಿ ಮಕ್ಕಳ ಮೇಲೆ ಬೀಳುತ್ತೆ ಅಂತ ಅಂದ್ಬಿಟ್ಟು ನಮಗೂ ಸ್ವಲ್ಪ ಭಯನೇ ಇದೆ ಸರ್, ತುಂಬಾನೇ ಭಯ ಇದೆ ಅದ್ರ. ಟೀಚರ್ ಮೇಲೆ ಬಿದ್ದಿದೆ ಅಂತ 1 ತಿಂಗಳ ಹಿಂದೆ? ಹೌದು ಸರ್, ನಾವು ಸ್ಟಾಫ್ ರೂಮ್ ಅಲ್ಲಿ ಕೂತ್ಕೊಂಡಿದ್ದೀವಿ ಎಲ್ಲಾರು. ಇದ್ದಕ್ಕಿದ್ದಂಗೆ ಅದು ಬಿದ್ದಿದೆ ಸರ್ ಮೇಲ್ಗಡೆ ಟಾಪು. ಏನಾದ್ರು ಅನಾಹುತ ಆದ್ರೆ ಇದರ ಜವಾಬ್ದಾರಿ? ಅನಾಹುತ ಆದ್ರೆ ಎಲ್ಲರೂ ಜವಾಬ್ದಾರರಲ್ವ ಸರ್, ನಮ್ಗೆ ಅದೇ ಭಯ ಆಗ್ತಾ ಇದೆ. ಇದಕ್ಕೆ ಯಾರಾದ್ರೂ ಸರಿನೇ ನಮ್ಗೆ ಮಕ್ಕಳಿಗೆ ಅನುಕೂಲ ಮಾಡಿಕೊಟ್ರೆ ಸಾಕು. ನಮಗೆ ತುಂಬಾ ಓಲ್ಡ್ ಬಿಲ್ಡಿಂಗು, 15 ರೂಮ್ಸ್ ಇದೆ, ಅದರಲ್ಲಿ 7 ರೂಮ್ ತುಂಬಾನೇ ರಿಪೇರಿ ಇದೆ ಸರ್. ಮಕ್ಕಳು ಎಷ್ಟಿದ್ದಾರೆ? ಮಕ್ಕಳು 230 ಜನ ಇದ್ದಾರೆ ಸರ್. ಎಲ್ಲ ಸ್ಥಳೀಯರು, ಸುತ್ತಮುತ್ತ ಹಳ್ಳಿಯವರು ಇದ್ದಾರೆ. ನಿಮ್ಮ ಹೆಸರು ಮೇಡಮ್? ನಮ್ಮ ಹೆಸರು ಪದ್ಮಾವತಮ್ಮ. ಜವಳಿ ಸೋಷಿಯಲ್ ಗ್ರೂಪ್ ಅಸೋಸಿಯೇಷನ್ ವತಿಯಿಂದ ಹಾಗೂ ಸ್ವಾಭಿಮಾನಿ ಬಿ ಶ್ರೀರಾಮುಲುರವರ ಆಶೀರ್ವಾದದಿಂದ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹ ವಿಜಯಪುರ ಜಿಲ್ಲೆಯಲ್ಲಿ ಆಯೋಜಿಸಲಾಗಿದೆ. ಬರುವ ಜನವರಿ 13ರಂದು ಈ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹಗಳು
ನಗರದ ಅಂಜುಮನ್ ಕಾಲೇಜ್ ಮೈದಾನದಲ್ಲಿ ನಡೆಯಲಿವೆ. ಸಮಾಜದಲ್ಲಿ ಹಿಂದುಳಿದವರಿಗೆ, ಬಡವರಿಗೆ, ಅಸಹಾಯಕರಿಗೆ ಸಹಾಯವಾಗಬೇಕೆಂಬ ನಿಟ್ಟಿನಲ್ಲಿ ಈ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹ ಆಯೋಜಿಸಲಾಗಿದ್ದು, ಜಿಲ್ಲೆ ಸೇರಿದಂತೆ ರಾಜ್ಯದ ಎಲ್ಲರೂ ಈ ಸದಾವಕಾಶ ಬಳಸಿಕೊಳ್ಳಲು ಮನವಿ. ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹಗಳು ದಿನಾಂಕ 13/1/2019. ಸ್ಥಳ ಅಂಜುಮನ್ ಕಾಲೇಜ್ ಮೈದಾನ, ಮನುಗುಳಿ ರೋಡ್, ವಿಜಯಪುರ. ವಿವಾಹ ನೋಂದಣಿಗಾಗಿ ಸಂಪರ್ಕಿಸಿ 8970333944, 8792092220, 8123288852 ಮತ್ತು 9980370157. ಕಚೇರಿಯ ವಿಳಾಸ ಮನುಗುಳಿ ರಸ್ತೆ, ಅಲಿ ಮಸೀದ್ ಹತ್ರ, ವಿಜಯಪುರ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ. ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ಗಳನ್ನು ನಿಮ್ಮ ಮೊಬೈಲಿನಲ್ಲಿ ನೋಡಲು ಯೂಟ್ಯೂಬ್ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ಗಳನ್ನು ನೋಡಬಹುದು.